ನಮಸ್ಕಾರ ಸರ್. ನನ್ನ ಹೆಸರು ಓಂಕಾರ ಅಂತ, ಒಬ್ಬ ವೀಕೆಂಡ್ ಕೃಷಿಕ. ನಾವು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಶಿವನೈನ ಪಾಳ್ಯನ ಕುಗ್ರಾಮದಿಂದ ಬಂದಿದ್ವಿ. ನಮ್ಮಲ್ಲಿ ಸುಮಾರು 9 ದೇಶದ ವಿವಿಧ ನೇಪಿಯರ್ ತಳಿಗಳಿದೆ. ಯಾಕೆ ಅಂದ್ರೆ ಮೇವಿನ ಕ್ರಾಂತಿ ಮಾಡಲು ಹೊರಟಿದ್ದೇವೆ, ಸಹೋದರರು ಸೇರಿ, ನಾನು ನಮ್ಮ ಅಣ್ಣ ಸೇರಿ, ನಮ್ಮ ಕುಟುಂಬ ಸಮೇತರಾಗಿ. ಸೊ ಇದು ಬಂದು ಒಂದು ಹೊಸ ತಳಿ ಆಸ್ಟ್ರೇಲಿಯಾ ರೆಡ್ ನೇಪಿಯರ್ ಅಂತ. ಸೊ ಇದು ಮೂಲತಃ ಆಸ್ಟ್ರೇಲಿಯಾ ದೇಶಕ್ಕೆ ಸೇರ್ಪಟ್ಟಿದ್ದು. ಇದು ಸರಿಸುಮಾರು ಎಕರೆಗೆ 150ರಿಂದ 180 200 ಟನ್ ಇಳುವರಿ ಬರುತ್ತದೆ. ಇದು ಸಂಪೂರ್ಣ ಕೆಂಪು ಮಿಶ್ರಿತ ಆಹಾರ. ನೋಡಿ ಯಾವ ರೀತಿ ಇದೆ ಅಂತ. ಈ ಕಡ್ಡಿಗಳನ್ನ ಬೇಕಂದ್ರೆ ನಮ್ಮಲ್ಲಿ ಕೇಳಿ ಪಡ್ಕೋಬಹುದು. ಆನ್ಲೈನ್ ನಲ್ಲಿ ನಂಬರ್, ಇದು ಸ್ಕ್ರೀನ್ ಮೇಲೆ ನಂಬರ್ ಸಿಗುತ್ತೆ, ಕೇಳಿ ತಗೊಳ್ಳಿ. ಒಂದು ಕಡ್ಡಿಯ ಬೆಲೆ ಜಸ್ಟ್ 2 ರೂಪೀಸ್. ಎಂಟೈರ್ ಕರ್ನಾಟಕ ನಮ್ಮ ಕೊರಿಯರ್ ಸರ್ವಿಸ್ ಲಭ್ಯ ಇರುತ್ತದೆ. ಬಸ್ ಮುಖಾಂತರ, ವೇರಲ್ ಮುಖಾಂತರ, ನವತ್ತ ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳ್ಸಿಕೊಡ್ತೀವಿ. ಕಟಿಂಗ್ ಮಾಡಿದ ನಂತರ ಜಸ್ಟ್ 1 ದಿನಕ್ಕೆ ನಾವು ಡಿಸ್ಪ್ಯಾಚ್ ಕೊಡ್ತೀವಿ. ಸೊ ನೋಡಿ ಯಾವ ರೀತಿ ಇದೆ ಅಂತ. ಇದರ ಪ್ರೋಟೀನ್ ಕಂಟೆಂಟ್ ಬಂದು 18% ಪ್ರೋಟೀನ್ ಕಂಟೆಂಟ್ ಇದೆ. ಇದರ ವಿಶೇಷತೆ ಅಂದ್ರೆ ಅತಿ ಹೆಚ್ಚು ಸಿಹಿ ಪದಾರ್ಥದಿಂದ ಈ ನೇಪಿಯರ್ ಕೂಡಿದೆ. ನೋಡಿ ಯಾವ ರೀತಿ ರೆಡ್ ಕಲರ್, ನಾವು ಇಷ್ಟು ವರ್ಷ ಬರೀ ಹಸಿರು ಕಲರ್ ಹಾಗೆ ಹೀಗೆ ಅಂತಿದೆ. ಇದು ಸಂಪೂರ್ಣ ಕೆಂಪು ಮಿಶ್ರಿತ ಆಹಾರ. ನೋಡಿ ಯಾವ ರೀತಿ ಕಡ್ಡಿಗಳು ನೋಡಿ ಯಾವ ರೀತಿ ಕ್ವಾಲಿಟಿ ಇದೆ ಅಂತ. ಕ್ವಾಲಿಟಿಲಿ ಯಾವುದೇ ಕಾರಣಕ್ಕೂ ನಾವು ರಾಜಿ ಆಗಲ್ಲ ಸರ್. ಕಡ್ಡಿಯ ಕ್ವಾಲಿಟಿಯಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಆಗೋದಿಲ್ಲ. ನೋಡಿ ಯಾವ ರೀತಿ ಇದೆ ಕಡ್ಡಿ ಕ್ವಾಲಿಟಿ. ನೋಡಿ ಒಂದು ಕಡ್ಡಿಯ ಬೆಲೆ ಕೇವಲ 2 ರೂಪಾಯಿ. ನೋಡಿ ಯಾವ ರೀತಿ ಕಡ್ಡಿ ಇದೆ, ಸ್ಟ್ರೆಂತ್ ನೋಡಿ ಹಂಗಿದೆ ಅಂತ. ಇದು ಎತ್ತರ ಬಂದ್ಬಿಟ್ಟು, ಇದ್ರ ಎತ್ತರ ಬಂದ್ಬಿಟ್ಟು ಸರಿ ಸುಮಾರು 12ರಿಂದ 15 ಅಡಿ ಎತ್ತರ ಹೋಗುತ್ತೆ. ಈಗ ನಾನು ನೋಡಿ 6 ಅಡಿ ಇದ್ದೀನಿ. ಈಗ ಆಲ್ರೆಡಿ ಈಗ 10ರಿಂದ 12 ಅಡಿ ಇದೆ. ಈ ಕಡೆ ಮತ್ತೆ ಡೌನ್ 2.5ರಿಂದ 3 ಫುಟ್ ಡೌನ್ ಇದೆ ಇಲ್ಲಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ಒಂದು ಸರಿ ಹಾಕೊಂಡ್ರೆ ಸರಿ ಸುಮಾರು 8ರಿಂದ 10 ವರ್ಷಗಳ ಕಾಲ ಮೇವಿನ ಸಮಸ್ಯೆಗೆ ಶಾಶ್ವತವಾಗಿ ನಾವು ನಿರ್ಮೂಲನೆ ಕಾಣಿಸ್ಬೋದು. ಯಾವುದೇ ರೀತಿಯ ಮೇವಿನ ಸಮಸ್ಯೆ ಬರುವುದಿಲ್ಲ. ಇದು ಹಾಕೊಂಡ್ರೆ ಸರ್ ಏನೋ ಗರ್ಭ ತೊಂದರೆ ಆಗುತ್ತೆ ಅಂತಾರೆ, ಆ ತರ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. ನಿಮ್ಗೇನಾದ್ರೂ ಡೌಟ್ ಇದ್ರೆ ಈ GKVKಯಲ್ಲಿ ಬೇಕಾದ್ರೆ ಸೈಂಟಿಸ್ಟ್ಗಳಿದ್ದಾರೆ, ಕೇಳ್ಬಿಟ್ಟು ಇದು ಮಾಡಿ. ಈ ಬೆಂಗಳೂರು GKVK, ಧಾರವಾಡ GKVKಯಲ್ಲಿ ಇದ್ರ ಬಗ್ಗೆ ಸಂಶೋಧನೆ ನಡೆದಿದೆ. ಸಂಶೋಧನೆ ನಂತರ ನಾವು ತಂದು ಹಾಕೊಳ್ಳೋದು. ಯಾವುದೇ ಒಂದು ವೆರೈಟಿಯಲ್ಲಿ ನಾವು ಡೈರೆಕ್ಟ್ ಹಾಕೋದಿಲ್ಲ. ಸಂಶೋಧನೆ ನಡೆದ ನಂತರ ವಿಜ್ಞಾನಿಗಳ ಮತ್ತು ಡಾಕ್ಟರ್ಗಳ ಅವರ ಸಲಹೆ ಮೇರೆಗೆ ನಾವು ಕಡ್ಡಿಗಳನ್ನ ನಾಟಿ ಮಾಡಿ, ನಾವು ಡೆವಲಪ್ ಮಾಡಿ, ತದನಂತರ ರೈತರಿಗೆ ಕೊಡ್ತೇವೆ. ಸರ್ ಈಗ ನೀವು ಇದನ್ನ ಮಾಡಕತ್ತಿ ಎಷ್ಟು ವರ್ಷ ಆಯ್ತು ಸರ್? ಸರಿ ಸುಮಾರು ಒಂದು 6ರಿಂದ 7 ವರ್ಷ 8 ವರ್ಷ ಅನ್ಕೊಂತೀವಿ ಸರ್. ಸರ್ ಹೇಗ್ ಪ್ರಾರಂಭ ಮಾಡಿದ್ರಿ ಸರ್? ನಾವು ಮೂಲತಃ ಕೃಷಿಕರು. ಆಕ್ಚುಲಿ ನಾನು ಬಂದು BMTC ನಿರ್ವಾಹಕನಾಗಿ ಪ್ರೆಸೆಂಟ್ ಕೆಲಸ ಮಾಡ್ತೇನೆ. ಇದರ ಮೂಲ ಉದ್ದೇಶ ಮಾಡಕ್ಕೆ ಮೇಜರ್ ಆಗಿ ಮೇವಿನ ಸಮಸ್ಯೆ ಹೇಗಿದೆ ಅಂದ್ರೆ, ಒಂದು ಹಸುವಿಗೆ ಕನಿಷ್ಠ ಅಂದ್ರೆ ವರ್ಷಕ್ಕೆ 20ರಿಂದ 30 ಸಾವಿರ ಒಂದು ಹಸುವಿನ ಇದು ಹೋಗುತ್ತೆ ಮೇವಿಗೆ ಖರ್ಚು. ಒಂದು 10 ಹಸು ಸಾಕಾಣಿಕೆ ಮಾಡಿದ್ರೆ 3 ಲಕ್ಷ ಮೇವಿನ ಸಮಸ್ಯೆನ ಉಳಿಸ್ಬೇಕು. ಇದು ಒಂದ್ಸಲ ನಾಟಿ ಮಾಡಿದ್ರೆ ಸಾಕು. 1 ಎಕರೆಗೆ ಉದಾಹರಣೆ 8,000 ಕಡ್ಡಿ ಹಾಕಿದ್ರೆ 16,000 ರೂಪಾಯಿಯಲ್ಲಿ ನಿಮ್ಮ ಖರ್ಚು ಮೇವಿನ ಸಮಸ್ಯೆಗೆ ಶಾಶ್ವತ ವಿರಾಮ ಹಾಕ್ಬೋದು. ಸರ್ ಇವನ್ನ ಯಾವ್ಯಾವ ಪ್ರಾಣಿ ಕೊಡ್ಬೋದು ಸರ್? ಕುರಿ, ಮೇಕೆ, ಹಸು, ಎಮ್ಮೆ, ಪ್ರತಿಯೊಂದು ಸಾಕಾಣಿಕೆಗೆ ಏನೇನು ಪ್ರಾಣಿ ನಾವು ಸಾಕಾಣಿಕೆ ಮಾಡ್ತೀವಿ ಎಲ್ಲದಕ್ಕೂ ಕೊಡ್ಬೋದು ಸರ್. ಸರ್ ಇದು ನಾಟಿ ಮಾಡ್ದಾಳಿಂದ ಇದು ಹೈಟ್ ಬರೋ ಅಷ್ಟೊತ್ತಿಗೆ ಏನ್ ನೀವು ಈಗ 6 ಅಡಿ 8 ಅಡಿ ಹೈಟ್ ಬಂದಿದೆ ಅಂತ ಹೇಳಿದ್ರಲ್ಲ, ಆ ಹೈಟ್ ಬರೋ ಅಷ್ಟೊತ್ತಿಗೆ ಎಷ್ಟು ದಿನಗಳ ಕಾಲ ಆಗುತ್ತೆ ಸರ್? ಮೊದಲನೇ ಕಟಿಂಗ್ ಬಂದ್ಬಿಟ್ಟು ನಿಮಗೆ ನಾಟಿ ಮಾಡಿ ಮಿನಿಮಮ್ 70ರಿಂದ 80 ದಿನಕ್ಕೆ ಕಟಾವು ಮಾಡ್ಬೋದು. ತದನಂತರ ಕೇವಲ 30ರಿಂದ 45 ದಿನಕ್ಕೆ ಕಟಾವು ಬರುತ್ತೆ ಸರ್. ಪ್ರತಿ ಸಲ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಒಂದು ಸರಿ ಕಟ್ ಮಾಡಿದ್ರೆ ಮತ್ತೆ 30 to 45 ಡೇಸ್ ಆಲ್ರೆಡಿ ರೆಡಿ ಆಗಿರುತ್ತೆ ಮತ್ತೆ ಮೇವು. ಆ ಕಟ್ ಮಾಡೋ ವಿಧಾನ ಸಂಪೂರ್ಣ ಬುಡಕ್ ಕಟ್ ಮಾಡಿದ್ರೆ ಬಹಳ ಅನುಕೂಲ ರೈತರಿಗೆ. ಸರ್ ಆಮೇಲೆ ಇದು ನೀರಿನ ಪ್ರಮಾಣ ಹೆಚ್ಚಾಗಿ ತಗೊಳತ್ತಾ ಸರ್? ನೀರಿನ ಪ್ರಮಾಣ ಯಾವುದು ಕೂಡ ಹೆಚ್ಚಾಗಿ ತಗೊಂಡಿಲ್ಲ ಸರ್. ಮೇಜರ್ ನಮ್ಮ ನಾರ್ಮಲ್ ಲೋಕಲ್ ನೇಪಿಯರ್ ಏನ್ ಕೊಡ್ತೀವಿ ಇದಕ್ಕೂ ಅಷ್ಟೇ ಸರ್. ಅದಕ್ಕಿಂತ ಹೆಚ್ಚಾಗಿ ಏನು ತಗೊಳೋದಿಲ್ಲ ಸರ್. ಆಮೇಲೆ ನೀವು ಮಳೆಗಾಲದಾಗೂ ನೀರ್ ಕೊಡ್ತೀರಾ? ಮಳೆಗಾಲದ ಸಹಜವಾಗಿ ಮಳೆ ಇಲ್ಲ ಅಂದ್ರೆ ಕೊಡ್ತೀವಿ ಸರ್. ಮಳೆ ಇದ್ರೆ ಕೊಡಕ್ ಹೋಗೋದಿಲ್ಲ ಸರ್. ಆಮೇಲೆ ಗೊಬ್ಬರ ಎಷ್ಟು ಟೈಮ್ ಕೊಡ್ಬೇಕಾಗುತ್ತೆ ಇದಕ್ಕೆ? ನೀವು ಎಷ್ಟು ಟೈಮ್ ಕೊಡ್ತೀರಾ ಸರ್? ಮೊದಲನೇ ನಾವ್ ಏನ್ ನಾಟಿ ಮಾಡ್ತೀವಲ್ಲ, ನಾಟಿ ಮಾಡಿದ ನಂತರ
ಸಂಪೂರ್ಣವಾಗಿ ಕಳೆ ತೆಗೆಸಿ ಒಂದು ಸರಿ ಗೊಬ್ಬರ ಕೊಡ್ತೀವಿ, ಕೊಟ್ಟಿಗೆ ಗೊಬ್ಬರ ಮತ್ತೆ ಗೌರ್ಮೆಂಟ್ ಗೊಬ್ಬರ ಬೇಕಾದ್ರೆ ಕೊಡಬಹುದು, ಏನ್ ಸಮಸ್ಯೆ ಏನಿಲ್ಲ. ತದನಂತರ ಪ್ರತಿ 2 ಕಟಾವು 3 ಕಟಾವು ಒಂದ್ಸರಿ ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ಸಾಕಾಗುತ್ತದೆ. ನೀವು ಜೀವಾಮೃತ ಬೇಕಾದ್ರೆ ಏನಾದ್ರು ಕೊಡಬಹುದು, ಬೇಕಾದ್ರೆ ಆತರ ಏನ್ ಮಾಡ್ಕೊಂಡಿದ್ರೆ, ಇಲ್ಲ ನೀವು ಯೂರಿಯಾ ಬೇಕಾದ್ರೆ ಹಾಕೋಬಹುದು, ಏನ್ ಸಮಸ್ಯೆ ಇಲ್ಲ. ಸರ್ ಒಂದ್ ಕಿವಿ ಮಾತು ಹೇಳೋದಾದ್ರೆ, ನಾನು ಒಂದ್ ಕೇಳೋ ಪ್ರಶ್ನೆಗೆ ಬಹಳಷ್ಟು ಜನ ರೈತರು ಹೇಳ್ತಾರೆ, ಇಲ್ಲ ಈ ತರ ಕಡ್ಡಿ ಕೊಡೋರೆಲ್ಲ ಮೋಸ, ತಗೊಂಬಂದ್ ನಾವು ನೆಟ್ಟಿದೀವಿ, ನಮ್ಮ ಹೊಲ್ದ ಬಂದೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ರೈತರು ಸುಮ್ನೆ ಅಲ್ಲ ಪಾಪ. ನಿಜ ಸರ್, ನಿಜ. ಈಗ ನೀವು ಒಬ್ರು ರೈತ್ರೆ, ನಾವೇನೋ ಯೂಟ್ಯೂಬ್ ನವರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬಿಡ್ತೀವಿ. ಹೌದು, ಅದ್ರ ಕಷ್ಟ ಎಷ್ಟು ಅಂತ ಗೊತ್ತೀಗ. ನಿಮ್ಮ ಹತ್ರ ತಗೊಂಡೋಗ್ಬೇಕು, ನಾಟಿ ಮಾಡ್ಬೇಕು, ನೀರ್ ಬಿಡ್ಬೇಕು, ಅದಕ್ಕೆ ಲೇಬರ್ನ ಇಟ್ಟಿರ್ತಾರೆ, ಇಲ್ಲ ಅವರೇ ಮನೆಗಳಾದ್ರೂ ಮಾತಿರ್ತಾರೆ. ಒಂದ್ ಮಾತ್ ಕಿವಿ ಮಾತು ಹೇಳೋದಾದ್ರೆ ಏನ್ ಸರ್? ಸರ್ ಮೇಜರ್ ಆಗಿ ಕಡ್ಡಿ ತಗೊಂಡೋಗಿ ನಾಟಿ ಮಾಡ್ತಾರಲ್ಲ, ನಾಟಿ ಮಾಡುವ ವಿಧಾನ ಬಹಳ ಮುಖ್ಯವಾದ. ಇವತ್ತು ನಾವ್ ಯಾಕೆಂದ್ರೆ ಇವತ್ತು ಕೂಡ ಕರ್ನಾಟಕದ ನಂಬರ್ 1 ಆಗಿ ಉಳ್ಕೊಂಡಿರೋ ಮೂಲ ಉದ್ದೇಶ, ನಾವು ನಾಟಿ ಮಾಡುವ ವಿಧಾನ ಆಗ್ಲಿ, ಅದ್ರ ನಂತರ ಅದು ಯಾವ ರೀತಿ ಡೆವಲಪ್ ಮಾಡುವ ವಿಧಾನ ಸಂಪೂರ್ಣ ತಿಳಿಸ್ಕೊಡ್ತೀವಿ. ನಮ್ಮ ಸಂಸ್ಥೆ ಕಡೆಯಿಂದ ನಾವು ಏನ್ ನ್ಯಾಚುರಲ್ ಫಾರ್ಮ್ಸ್ ಇರೋ ಅಂತ ನಮ್ಮ ಸಂಸ್ಥೆ ಇದೆಯಾ, ಅದ್ರ ಮುಖಾಂತರ ತಿಳಿಸ್ಕೊಡ್ತೀವಿ, ಇದೇ ತರ ನಾಟಿ ಮಾಡಿ ಸರ್, ಇದೇ ತರ ಡೆವಲಪ್ ಮಾಡಿ ಸರ್ ಅಂತ. ನಾವು ಕಡ್ಡಿ ತಗೊಂಡು ಡೆವಲಪ್ ಮಾಡ್ತಿದ್ದಂಗೆ ನಾವು ಬಿಡೋದಿಲ್ಲ ಸರ್, ಕಡ್ಡಿ ತಗೊಂಡು ದುಡ್ಡು ಹಾಕ್ತಿದ್ದಂಗೆ ನಾವು ಬಿಡೋದಿಲ್ಲ ಸರ್. ಅವ್ರು ಡೆವಲಪ್ ಮಾಡೋವರೆಗೂ ನಮ್ಮ ಹತ್ರ ಶಾಶ್ವತವಾಗಿ ಒಂದ್ಸರಿ ನಮ್ಮಲ್ಲಿ ನಂಬರ್ ಸೇವ್ ಆದ್ರೆ ಶಾಶ್ವತವಾಗಿ ಅವ್ರಿಗೆ ಸಲಹೆ ಕೊಡ್ತೀವಿ.